ವಿಷ್ಣುವರ್ಧನ್ ಅವರು ಗುಂಡು ಹೊಡ್ಕೊಂಡಿರೋ ಒಂದು ಪೋಸ್ಟರ್ ರಿಲೀಸ್ ಆಗುತ್ತೆ. ಆ ಪೋಸ್ಟರ್ಸ್ ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರ್ತಾ ಇತ್ತು. ವಿಷ್ಣುವರ್ಧನ್ ಅವರು ಯಾವಾಗ ಮುತ್ತಿನಹಾರ ಸಿನಿಮಾ ಕಮಿಟ್ ಆದ್ರು ಆ ಸಿನಿಮಾ ಮುಗಿಯೋವರೆಗೂ ಬೇರೆ ಯಾವ ಸಿನಿಮಾಗೂ ಅವರು ಒಪ್ಕೊಂಡಿಲ್ಲ. ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಮೊದಲನೇ ಬಾರಿಗೆ ಯೋಧನ ಕತೆ ಮಾಡ್ತಾ ಇರೋದು ಕನ್ನಡದಲ್ಲೇ. ಆ ಕಾಲಕ್ಕೆ ದೊಡ್ಡ ಬಜೆಟ್ ಸಿನಿಮಾ 100% ಕೋಆಪರೇಷನ್ ಕೊಟ್ರೆ ಮಾತ್ರನೇ ಡೈರೆಕ್ಟರ್ ಅನ್ಕೊಳ್ಳೋ ತರ ಸಿನಿಮಾ ಬರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲುಗಲ್ಲಿನ ಸಿನಿಮಾ ಆಗುತ್ತೆ ಅಂತ ವಿಷ್ಣು ದಾದಾಗೆ ಚೆನ್ನಾಗಿ ಗೊತ್ತಿರುತ್ತೆ. ರಾಜೇಂದ್ರ ಸಿಂಗ್ ಬಾಬು ಅವರು ಈ ಸಿನಿಮಾಗೆ ಏನ್ ಬಜೆಟ್ ಕ್ಯಾಲ್ಕುಲೇಟ್ ಮಾಡಿದ್ರು, ಪ್ರೊಡಕ್ಷನ್ ಟೈಮ್ ಅಲ್ಲಿ ಅದಕ್ಕಿಂತ 3 ಟೈಮ್ಸ್ ಹೆಚ್ಚಾಗಿ ಖರ್ಚಾಗುತ್ತೆ. ಆ ವಾರ್ ಸೀಕ್ವೆನ್ಸ್ ಏನೇನ್ ಬರುತ್ತೋ ಅದನ್ನೆಲ್ಲ ನ್ಯಾಚುರಲ್ ಆಗಿ ಶೂಟ್ ಮಾಡಬೇಕು ಅಂತ ಒರಿಜಿನಲ್ ಪ್ರಾಪರ್ಟೀಸ್ ಗಳನ್ನ ಮಿಲಿಟರಿಯಿಂದ ಹೈಯರ್ ಮಾಡ್ಕೊಂತಾರೆ. 1919 ಅಲ್ಲಿ ಅತಿ ಹೆಚ್ಚು ನಿರೀಕ್ಷಿಸಲಾದ ಸಿನಿಮಾ ಮುತ್ತಿನಹಾರ ಸಿನಿಮಾ ಆಗಿತ್ತು. ಕಮರ್ಷಿಯಲ್ ಸಿನಿಮಾನ ನೋಡ್ಕೊಂಡಿರೋ ಆಡಿಯನ್ಸ್ ಗೆ ಮುತ್ತಿನಹಾರ ಹೊಸ ಅನುಭವ ಕೊಡುತ್ತೆ. ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲೇ ಅದುವರೆಗೂ ಮಾಡದೇ ಇರೋಂತ ಒಂದು ಪ್ರಯತ್ನ ಮುತ್ತಿನಹಾರ ಟೀಮ್ ಮಾಡಿರುತ್ತೆ. ಇದುವರೆಗೂ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಒಬ್ಬ ಆರ್ಮಿಯ ಲೈಫ್ ಸ್ಟೋರಿನ ಎಲ್ಲಿರೋ ಒನ್ ಅಂಡ್ ಒನ್ಲಿ ಸಿನಿಮಾ ಮುತ್ತಿನಹಾರ ಸಿನಿಮಾ ಆಗಿರುತ್ತೆ. ಆ ವರ್ಷದಲ್ಲಿ ಬೆಸ್ಟ್ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಮುತ್ತಿನಹಾರ